ಈ ಮೂಲಕವಾಗಿ ಚಂದ್ರಮೋಹನ್ ಮತ್ತೆ ಮಾಹಿತಿಯನ್ನ ಪಡಿತೀನಿ. ಪುಲ್ವಾಮಾ ದಾಳಿ ಉಗ್ರರ ಹೇಡಿತನ ಮತ್ತು ಖಂಡನಾರ್ಹ ಕೃತ್ಯ, ಮರೆಯಲಾಗದ ಪಾಠವನ್ನ ಕಲಿಸ್ತೀವಿ ಅಂತ ಕೇಂದ್ರ ಸಚಿವ ಅರುಣ್ ಜೇಟ್ಲಿ ಉಗ್ರರ ಕೃತ್ಯವನ್ನ ಖಂಡಿಸಿದ್ದಾರೆ. ಇದು ಹೇಯ ಕೃತ್ಯ, ಖಂಡನಾರ್ಹ ಕೃತ್ಯ. ಇದಕ್ಕೆ ತಕ್ಕದಾದಂತಹ ಪಾಠವನ್ನ, ಮರೆಯಲಾಗದ ಪಾಠವನ್ನ ಕಲಿಸ್ತೀವಿ. ಹುತಾತ್ಮರಾದ ಯೋಧರಿಗೆ ಈ ದೇಶ ಸಲ್ಯೂಟ್ ಹೊಡೆಯುತ್ತೆ ಅನ್ನುವಂತಹ ಮಾತನ್ನ ಕೇಂದ್ರ ಸಚಿವ ಅರುಣ್ ಜೇಟ್ಲಿ ಹೇಳಿದ್ದಾರೆ. ದುಷ್ಕೃತ್ಯಕ್ಕೆ ಎಂದೂ ಕೂಡ ಮರೆಯಲಾಗದ ಪಾಠವನ್ನ ಕಲಿಸುತ್ತೇವೆ ಅನ್ನುವಂಥದ್ದು ಕೇಂದ್ರ ಸಚಿವ ಅರುಣ್ ಜೇಟ್ಲಿ ಅವರ ಮಾತಾಗಿದೆ. ಮತ್ತೊಂದು ಕಾರ್ಯಾಚರಣೆಯ ಎಚ್ಚರಿಕೆಯನ್ನ ಈ ಮೂಲಕ ಜೇಟ್ಲಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗ್ತಾ ಇದೆ. ಈ ಹಿಂದೆ ಉರಿ ಅಟ್ಯಾಕ್ಗೆ ಏನು ಸರ್ಜಿಕಲ್ ಸ್ಟ್ರೈಕ್ ನಡೆಸಲಾಗಿತ್ತು, ಅದೇ ರೀತಿ ಪುಲ್ವಾಮಾ ದಾಳಿ ಉಗ್ರರ ಹೇಡಿತನ ಮತ್ತೆ ಖಂಡನಾರ್ಹ ಕೃತ್ಯ. ಈ ಕೃತ್ಯಕ್ಕೆ ತಕ್ಕ ಉತ್ತರವನ್ನ ನೀಡ್ತೀವಿ, ಮರೆಯಲಾಗದ ಪಾಠವನ್ನ ಕಲಿಸ್ತೀವಿ ಉಗ್ರರಿಗೆ ಅಂತ ಕೇಂದ್ರ ಸಚಿವ ಅರುಣ್ ಜೇಟ್ಲಿ ಉಗ್ರರ ಕೃತ್ಯವನ್ನ ಖಂಡಿಸಿದ್ದಾರೆ. ಹುತಾತ್ಮರಾದ ಯೋಧರಿಗೆ ಈ ದೇಶ ಸಲ್ಯೂಟ್ ಹೊಡೆಯುತ್ತೆ ಅನ್ನುವಂಥದ್ದನ್ನ ಕೂಡ ಅರುಣ್ ಜೇಟ್ಲಿ ಈ ಸಂದರ್ಭ ಹೇಳಿದ್ದಾರೆ. ಇನ್ನು ವಿಕೆ ಸಿಂಗ್ ಕೂಡ ಇದೇ ಮಾತನ್ನ ಹೇಳಿದ್ರು. ಪ್ರತಿ ರಕ್ತದ ಹನಿಗೂ ಕೂಡ, ಸೈನಿಕರ ಪ್ರತಿ ರಕ್ತದ ಹನಿಗೂ ಕೂಡ ಪ್ರತೀಕಾರವನ್ನ ತೀರಿಸಿಕೊಳ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಈ ಮೂಲಕ ಹಾಗಾದ್ರೆ ಕೇಂದ್ರ ಸರ್ಕಾರ ಈಗ ಮತ್ತೊಂದು ಕಾರ್ಯಾಚರಣೆಯ ಎಚ್ಚರಿಕೆಯನ್ನ ಕೊಡ್ತಾ ಇದೆಯಾ ಈ ಮೂಲಕ ಉಗ್ರರಿಗೆ ಅನ್ನುವಂಥದ್ದು ಈಗ ಮೂಡ್ತಾ ಇರುವಂತಹ ಪ್ರಶ್ನೆ. ಯಾಕಂದ್ರೆ ಈ ದಾಳಿಯನ್ನ ನೋಡಿಕೊಂಡು ಸುಮ್ಮನೆ ಕುತ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಕೂಡ ಸಾಧ್ಯ ಇಲ್ಲ. ಅದರಲ್ಲೂ ಕೂಡ ಭಾರತ ಇಂತಹ ಒಂದು ಶಕ್ತಿಯನ್ನು ಇಟ್ಟುಕೊಂಡು, ಸೈನಿಕರ ಶಕ್ತಿಯನ್ನ ಇಟ್ಟುಕೊಂಡು ಇಂತಹ ಉಗ್ರರಿಗೆ, ದುಷ್ಟರಿಗೆ ಹೆದರುವಂತಹ ಜಾಯಮಾನ ಭಾರತದ್ದು ಅಲ್ಲ. ಅದರ ಜೊತೆಗೆ ಇಂತಹ ಅಟ್ಯಾಕ್ಗಳು ಪದೇ ಪದೇ ನಡೀತಾ ಇರೋದಕ್ಕೆ ತಕ್ಕ ಉತ್ತರವನ್ನ, ದೊಡ್ಡದಾದ ಉತ್ತರವನ್ನ ಈಗ ಪಾಕಿಸ್ತಾನಕ್ಕೆ ಮತ್ತೆ ಉಗ್ರ ಸಂಘಟನೆಗೆ ನೀಡಬೇಕಾಗಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಮರೆಯಲಾಗದ ಪಾಠವನ್ನ, ಎಂದೂ ಮರೆಯಲಾಗದ ಪಾಠವನ್ನ ಕಲಿಸ್ತೀವಿ, ತಕ್ಕ ಉತ್ತರವನ್ನ ನೀಡ್ತೀವಿ ಅನ್ನುವಂಥದ್ದು ಈಗ ಕೇಂದ್ರ ಸಚಿವ ಅರುಣ್ ಜೇಟ್ಲಿ ಅವರ ಮಾತಾಗಿದೆ. ಈ ಮೂಲಕ ಮತ್ತೊಂದು ಕಾರ್ಯಾಚರಣೆಯ ಎಚ್ಚರಿಕೆಯನ್ನ ಈಗ ಅರುಣ್ ಜೇಟ್ಲಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗ್ತಾ ಇದೆ. ವಿಕೆ ಸಿಂಗ್ ಕೂಡ ಹೇಳ್ತಾ ಇದ್ರು, ಪ್ರತಿ ಸೈನಿಕರ ರಕ್ತದ ಹನಿಗೂ ಕೂಡ ಪ್ರತೀಕಾರವನ್ನ ತೀರಿಸಿಕೊಳ್ತೀವಿ ಅನ್ನುವಂಥದ್ದು. ಅಂದ್ರೆ ಅಷ್ಟು ಸ್ಪಷ್ಟವಾಗಿ ಇದಕ್ಕೆ ಸೇಡನ್ನ ತೀರಿಸಿಕೊಳ್ತೀವಿ, ಯಾವುದೇ ಮುಲಾಜಿಲ್ಲತೆ ಅನ್ನುವಂತಹ ಮಾತು ಈಗ ಕೇಂದ್ರದ ಸಚಿವರ ಕಡೆಯಿಂದ ಬರ್ತಾ ಇರೋದು. ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಇನ್ನೊಂದು ಕಡೆ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಜೊತೆಗೆ ನಾಳೆ ಕಾಶ್ಮೀರಕ್ಕೆ ಅವರು ಭೇಟಿಯನ್ನ ಕೂಡ ನೀಡಲಿದ್ದಾರೆ. ಇನ್ನು ಈ ಸಂದರ್ಭ ಈಗ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ತುರ್ತು ಸಭೆಯನ್ನ ಕರೆದಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಕೇಂದ್ರ ಗೃಹ ಸಚಿವ, ಪ್ರಧಾನಿ ಕಾರ್ಯಾಲಯದ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥದ್ದು. ಕೇಂದ್ರ ಗೃಹ ಸಚಿವ ಹಾಗೂ ಪ್ರಧಾನಿ ಸಚಿವಾಲಯದ ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ಜಮ್ಮು ಕಾಶ್ಮೀರದ ಗವರ್ನರ್ ಜೊತೆಗೆ ರಾಜನಾಥ್ ಸಿಂಗ್ ಈ ಸಂಬಂಧ ಮಾತುಕತೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗಿದ್ದು, ಘಟನೆಯ ಕುರಿತು ಮಾತುಕತೆಯನ್ನು ಕೇಂದ್ರ ಗೃಹ ಸಚಿವರು ನಡೆಸಿದ್ದು, ಈಗ ತುರ್ತು ಸಭೆಯನ್ನ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಕರೆದಿದ್ದಾರೆ. ಈಗ ಎನ್ಎಸ್ಎ ತುರ್ತು ಸಭೆ ಈಗ ನಡೆಯುತ್ತೆ ಇನ್ನು ಸ್ವಲ್ಪ ಹೊತ್ತಲ್ಲೇ. ಹೀಗಾಗಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಈ ಸಭೆಯನ್ನ ಕರೆದಿರೋದು. ಕೇಂದ್ರ ಗೃಹ ಸಚಿವ ಜೊತೆಗೆ ಪ್ರಧಾನಿ ಕಾರ್ಯಾಲಯದ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಎಸ್, ಮತ್ತೆ ಈಗ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಹತ್ರ ಹೋಗೋಣ. ಚಂದ್ರಮೋಹನ್, ಮಾಹಿತಿಯನ್ನ ನೀಡ್ತಾ ಇದ್ರಿ ಈ ಒಂದು ಅಟ್ಯಾಕ್ ಬಗ್ಗೆ. ಇಲ್ಲೊಂದು ಗಮನಿಸಬೇಕಾದಂತಹ ಅಂಶ ಚಂದ್ರಮೋಹನ್ ಏನಂತಂದ್ರೆ, ಇದು ಹೊರಗಡೆಯಿಂದ ಆಗಿರುವಂತಹ ಅಟ್ಯಾಕ್ ಅಲ್ಲ, ಅಂದ್ರೆ ಬಾರ್ಡರ್ ಆಗಿರುವಂತಹ ಅಟ್ಯಾಕ್ ಅಲ್ಲ, ಬದಲಿಗೆ ಕಾಶ್ಮೀರದ ಒಳಗಡೆ ನುಗ್ಗಲಾಗಿತ್ತು. ಜೊತೆಗೆ ಸೇನಾ ವಾಹನ ಹೋಗ್ತಾ ಇರುತ್ತೆ, ಅಂದ್ರೆ ಅಲ್ಲಿ ಸಾಕಷ್ಟು ಭದ್ರತೆ ಇರುತ್ತೆ. ಇಷ್ಟೊಂದು ಸೇನಾ ವಾಹನಗಳು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಆಗ 350 kgಗೂ ಹೆಚ್ಚಿನ ಸ್ಫೋಟಕ ತುಂಬಿದ ವಾಹನವನ್ನ ತರಬೇಕು ಅಂತಂದ್ರೆ ಬಹುಶಃ ಇದರಲ್ಲಿ ಸ್ಥಳೀಯರು, ಅಂದ್ರೆ ಅಲ್ಲಿ ಇರುವಂತಹ ಸಹಕಾರದಿಂದಲೇ ಈ ಒಂದು ಅಟ್ಯಾಕ್ ಆಗಿರಬಹುದಾ ಅಂತ? ಹೌದು ಸುಕನ್ಯಾ, ಈ ಭಯೋತ್ಪಾದನಾ ದಾಳಿನಲ್ಲಿ ಸ್ಥಳೀಯರು ಭಾಗಿಯಾಗಿದ್ದಾರೆ ಮತ್ತು ಅವರೇನಾದರೂ ಸಹಕಾರವನ್ನ, ಆಶ್ರಯವನ್ನು ಭಯೋತ್ಪಾದಕರಿಗೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಿಲಿಟರಿ ಮತ್ತು ಸ್ಥಳೀಯ ಪೊಲೀಸರು ತನಿಖೆಯನ್ನು ನಡೆಸಲಿದ್ದಾರೆ. ಮುಖ್ಯವಾಗಿ ಪಾಕಿಸ್ತಾನದ ಭಯೋತ್ಪಾದಕರು ಡಿಸೆಂಬರ್ 9ನೇ ತಾರೀಕಿನ ಗಡಿಯನ್ನು ನುಸುಳಿ ಭಾರತದೊಳಗಡೆ ಬಂದಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗ ಸೇನೆಗೆ ಲಭ್ಯವಾಗಿದೆ. ಡಿಸೆಂಬರ್ 9ರಿಂದ ಇಲ್ಲಿವರೆಗೂ ಅವರು ಜಮ್ಮು ಕಾಶ್ಮೀರದಲ್ಲೇ ಆಶ್ರಯವನ್ನು ಪಡೆದಿರ್ತಾರೆ. ಅಲ್ಲಿ ಯಾರು ಅವರಿಗೆ ಆಶ್ರಯವನ್ನು ಕೊಟ್ಟರು ಅನ್ನೋದ್ರ ಬಗ್ಗೆನೂ ಕೂಡ ಈಗ ಸೇನೆ ತನಿಖೆಯನ್ನು ನಡೆಸಲಿದೆ. ಆಶ್ರಯ ಕೊಟ್ಟವರ ವಿರುದ್ಧವೂ ಕೂಡ ಕ್ರಮವನ್ನು ಕೈಗೊಳ್ಳುತ್ತೆ. ಆದ್ರೆ ಈಗ ಮತ್ತೊಂದು ಕಡೆಯಲ್ಲಿ ಉನ್ನತ ಮಟ್ಟದ ಸಭೆಯನ್ನು ಕೂಡ ದೆಹಲಿಯಲ್ಲಿ ನಡೆಸಲಾಗ್ತಾ ಇದೆ. ಪ್ರಧಾನಿ ಕಾರ್ಯಾಲಯದ ಹಿರಿಯ ಅಧಿಕಾರಿಗಳು ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಜೊತೆಗೆ ಇನ್ನೂ 3 ಭದ್ರತಾ ಸಲಹೆಗಾರರು, ಕೇಂದ್ರ ಗೃಹ ಇಲಾಖೆಯ ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಿ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಯಾವ ರೀತಿಯಾದಂಥ ಭಯೋತ್ಪಾದನಾ ದಾಳಿ ನಡೆದಿದೆ, ಈಗ ಭಾರತ ಮುಂದೆ ಯಾವ ರೀತಿಯಾದಂಥ ಕ್ರಮವನ್ನು
ತೆಗೆದುಕೊಳ್ಬೇಕಾಗಿದೆ ಭಯೋತ್ಪಾದನಾ ಸಂಘಟನೆಗಳ ವಿರುದ್ಧ ಅನ್ನೋದ್ರ ಬಗ್ಗೆ ಉನ್ನತ ಮಟ್ಟದ ಚರ್ಚೆಯನ್ನು ಈ ಸಭೆಯಲ್ಲಿ ನಡೆಸ್ತಾ ಇದ್ದಾರೆ. ಈ ಸಭೆಯ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಕೂಡ ಘಟನೆ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಈಗ ಯಾವ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಭಾರತ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಧಾನಿ ಮೋದಿ ಅವರ ಜೊತೆಗೂ ಕೂಡ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಚರ್ಚೆಯನ್ನು ನಡೆಸಲಿದ್ದಾರೆ. ಅದಾದ ಬಳಿಕ ಯಾವುದಾದೊಂದು ಅಂತಿಮ ತೀರ್ಮಾನವನ್ನು ಮೋದಿ ಮತ್ತು ಅಜಿತ್ ದೋವಲ್ ಅವರು ತೆಗೆದುಕೊಳ್ತಾರೆ. ಅಜಿತ್ ದೋವಲ್ ಅವರಿಗೂ ಕೂಡ ಭಾರತದ ಜೇಮ್ಸ್ ಬಾಂಡ್ ಅನ್ನೋ ಒಂದು ಖ್ಯಾತಿ ಇದೆ. ಪಾಕಿಸ್ತಾನದಂಥ ದೇಶದಲ್ಲೂ ಕೂಡ ಭಾರತದ ಪರ ಗೂಢಚರಿಕೆ ನಡೆಸಿದಂತಹ ಖ್ಯಾತಿ ಅಜಿತ್ ದೋವಲ್ ಅವರಿಗಿದೆ. ಅಜಿತ್ ದೋವಲ್ ಅವರು ಈಗ ಭಾರತದ ಜೇಮ್ಸ್ ಬಾಂಡ್ ಅನ್ನೋ ಒಂದು ಖ್ಯಾತಿಯನ್ನು ಹೊಂದಿರತಕ್ಕಂತಹ ಅಧಿಕಾರಿ. ಹೀಗಾಗಿ ಈಗ ಭಾರತೀಯ ಸೈನಿಕರ ಮೇಲೆನೆ ಪಾಕಿಸ್ತಾನದ ಭಯೋತ್ಪಾದಕರು ಈ ಭಯೋತ್ಪಾದನಾ ದಾಳಿಯನ್ನು ನಡೆಸಿರೋದ್ರಿಂದಾಗಿ ಅಜಿತ್ ದೋವಲ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಈಗ ಮುಂದೆ ಯಾವ ಕ್ರಮವನ್ನು ಕೈಗೊಳ್ತಾರೆ ಅನ್ನೋದ್ರ ಬಗ್ಗೆ ಕುತೂಹಲ ಕೂಡ ಜನರಿಗಿದೆ. ಜೊತೆಗೆ ಅದೇ ಸಂದರ್ಭದಲ್ಲಿ ಪಾಕಿಸ್ತಾನದ ಭಯೋತ್ಪಾದಕರಿಗೆ ಸರಿಯಾದಂಥ ಉತ್ತರವನ್ನು ನೀಡಲೇಬೇಕು ಅನ್ನೋ ಒಂದು ಒತ್ತಾಯ ಕೂಡ ದೇಶದ ಜನರಿಂದ ಇದೆ. ಇದರಿಂದಾಗಿ ಮೋದಿ ಸರ್ಕಾರದ ಮೇಲೆ ಈಗ ಒತ್ತಡ ಕೂಡ ನಿರ್ಮಾಣ ಆಗಿದೆ. ಹೀಗಾಗಿ ಈಗ ಪರಿಸ್ಥಿತಿಯನ್ನು ಮೋದಿ ಸರ್ಕಾರ ಯಾವ ರೀತಿ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆನೇ ಈ ಒಂದು ಉನ್ನತ ಮಟ್ಟದ ಸಭೆಯಲ್ಲಿ ಅಜಿತ್ ದೋವಲ್, ಕೇಂದ್ರ ಗೃಹ ಇಲಾಖೆ ಅಧಿಕಾರಿಗಳು ಮತ್ತು ಪ್ರಧಾನಿ ಕಾರ್ಯಾಲಯದ ಅಧಿಕಾರಿಗಳು ಚರ್ಚೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಸುಕನ್ಯಾ. ಓಕೆ, ಚಂದ್ರಮೋಹನ್, ಹಾಗೆ ಕೇಂದ್ರ ಸಚಿವ ಅರುಣ್ ಜೇಟ್ಲಿ ಒಂದು ಮಾತನ್ನ ಹೇಳಿದ್ದಾರೆ. ಇದಕ್ಕೆ ಪ್ರತೀಕಾರವನ್ನ ಎಂದೂ ಮರೆಯಲಾಗದ ಪಾಠವನ್ನ ಕಲಿಸ್ತೀವಿ ಅಂತ. ವಿ.ಕೆ. ಸಿಂಗ್ ಹೇಳ್ತಾರೆ, ಪ್ರತಿ ರಕ್ತದ ಹನಿಗೂ ಕೂಡ ಪ್ರತೀಕಾರವನ್ನ ತೀರಿಸಿಕೊಳ್ತೀವಿ ಅಂತ. ಹಾಗಾದ್ರೆ ಈಗ ಮತ್ತೊಂದು ಕಾರ್ಯಾಚರಣೆಯ ಎಚ್ಚರಿಕೆಯನ್ನ ಈಗ ಸ್ಪಷ್ಟವಾಗಿ ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಕಡೆಯಿಂದ. ಹಾಗಾದ್ರೆ ಮತ್ತಷ್ಟು ಹೋರಾಟದ ನಿರೀಕ್ಷೆ ಮಾಡಬಹುದಾ ಈ ವಿಚಾರವಾಗಿ ಸದ್ಯದಲ್ಲೇ ಅಂತ? ಹೌದು ಸುಕನ್ಯಾ, ಇಬ್ಬರು ಕೇಂದ್ರ ಸಚಿವರುಗಳು ಕೂಡ ಈಗ ಭಯೋತ್ಪಾದನಾ ದಾಳಿಗೆ ತಕ್ಕ ಪ್ರತ್ಯುತ್ತರವನ್ನು ನೀಡ್ತೇವೆ ಮತ್ತು ಎಂದೂ ಮರೆಯಲಾಗದ ಉತ್ತರವನ್ನು ನೀಡ್ತೇವೆ ಅಂತ ಹೇಳಿದ್ದಾರೆ. ಈ ಮೂಲಕವಾಗಿಯೇ ಮತ್ತೊಂದು ಸರ್ಜಿಕಲ್ ಸ್ಟ್ರೈಕನ್ನು ನಡೆಸ್ತಕ್ಕಂತಹ ಮುನ್ಸೂಚನೆಯನ್ನು, ಸುಳಿವನ್ನು ಇಬ್ಬರು ಕೇಂದ್ರ ಸಚಿವರುಗಳು ಕೂಡ ನೀಡಿದ್ದಾರೆ. ಆದರೆ ಇದ್ರ ಬಗ್ಗೆ ಈಗ ಪ್ರಧಾನಿ ಮೋದಿ ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರು ತೆಗೆದುಕೊಳ್ಬೇಕಾಗುತ್ತೆ. ಈ ಮೂವರು ಚರ್ಚೆ ನಡೆಸಿ ತೀರ್ಮಾನವನ್ನು ತೆಗೆದುಕೊಂಡು ಅದಾದ ಬಳಿಕ ಅದನ್ನು ಕಾರ್ಯರೂಪಕ್ಕೆ ತರಬೇಕಾಗುತ್ತೆ. ಪಾಕ್ ಆಕ್ರಮಿತ ಕಾಶ್ಮೀರದ ಭಾಗದಲ್ಲಿ ಭಯೋತ್ಪಾದಕರ ಲಾಂಚ್ ಪ್ಯಾಡ್ಗಳಿವೆ. ಅಲ್ಲೇನೆ ಭಯೋತ್ಪಾದಕರುಗಳು ಕೂಡ ತಂಗಿರ್ತಾರೆ. ಅಲ್ಲೇನೆ ತಮ್ಮ ಟ್ರೈನಿಂಗನ್ನು ನಡೆಸಿಕೊಂಡು ಅವರು ಭಾರತದೊಳಗಡೆ ನುಸುಳು ಬರ್ತಾರೆ ಮತ್ತು ಸೈನಿಕರ ಮೇಲೆ ದಾಳಿ ನಡೆಸ್ತಾರೆ. ಜೊತೆಗೆ ನಾಗರಿಕರ ಮೇಲೂ ಕೂಡ ದಾಳಿಯನ್ನು ನಡೆಸ್ತಾರೆ. ಈ ಒಂದು ಲಾಂಚ್ ಪ್ಯಾಡ್ಗಳ ಸಂಖ್ಯೆ ಇಮ್ರಾನ್ ಖಾನ್ ಸರ್ಕಾರ ಬಂದ ಬಳಿಕವೂ ಕೂಡ ಹೆಚ್ಚಾಗ್ತಾನೆ ಇದೆ. ಹೀಗಾಗಿನೇ ಈ ಒಂದು ಲಾಂಚ್ ಪ್ಯಾಡ್ಗಳನ್ನೇ ಮೊದಲಿಗೆ ಸಂಪೂರ್ಣವಾಗಿ ನಾಶಪಡಿಸಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಈಗ ಕೇಂದ್ರ ಸರ್ಕಾರ ಕಠಿಣವಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗಿದೆ. ಸುಕನ್ಯಾ. ಎಸ್ ಚಂದ್ರಮೋಹನ್, ಈ ಬಗ್ಗೆ ಇನ್ನಷ್ಟು ಮಾಹಿತಿನ ಮತ್ತೆ ಪಡಿತೀವಿ. ಈಗ ಇನ್ನಷ್ಟು ಮಾಹಿತಿ ಲಭ್ಯವಾಗ್ತಾ ಇದ್ದು, ಈ ಒಂದು ಘಟನೆಯಲ್ಲಿ, ಈ ಭೀಕರ ದಾಳಿಯಲ್ಲಿ ಹುತಾತ್ಮರಾಗಿರುವ ಯೋಧರ ಸಂಖ್ಯೆ ಈಗ 30ಕ್ಕೆ ಏರಿಕೆಯಾಗಿದೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಅತ್ಯಂತ ದುಃಖದ ಸಂಗತಿ. ಜೊತೆಗೆ ರಕ್ತ ಕುದಿಯುವಂತೆ ಮಾಡುವಂತಹ ವಿಚಾರ ಇದು. ಯೋಧರನ್ನ ಬಲಿ ಪಡೆದಿರುವಂತಹ ಉಗ್ರರಿಗೆ ತಕ್ಕ ಪಾಠ ಆಗಲೇಬೇಕು. ಹುತಾತ್ಮರಾದ ಯೋಧರ ಸಂಖ್ಯೆ ಈಗ 30ಕ್ಕೆ ಏರಿಕೆಯಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. 22ಕ್ಕೆ ಏರಿಕೆಯಾಗಿದೆ ಅನ್ನುವಂತಹ ಮಾಹಿತಿ ಸ್ವಲ್ಪ ಹೊತ್ತಿನ ಹಿಂದಷ್ಟೇ ಸಿಕ್ಕಿರೋದು. ಈಗ ಮತ್ತೆ 8 ಜನ ಹುತಾತ್ಮರಾಗಿದ್ದಾರೆ ಅನ್ನುವಂತಹ ಮಾಹಿತಿ. ಅಂದ್ರೆ ಒಂದು ಇಡೀ CRPF ವಾಹನವನ್ನೇ ಆಹುತಿ ತೆಗೆದುಕೊಂಡಿರುವಂತದ್ದು ಬಹಳ ಸ್ಪಷ್ಟ. ಯಾಕಂದ್ರೆ 35ಕ್ಕೂ ಹೆಚ್ಚು ಯೋಧರು ಒಂದು CRPF ವಾಹನದಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಆ ಒಂದು CRPF ವಾಹನಕ್ಕೆ ಸ್ಫೋಟಕ ತುಂಬಿರುವಂತಹ ಕಾರನ್ನ ಡಿಕ್ಕಿ ಹೊಡೆಸಿರೋದು ಉಗ್ರ ಆದಿಲ್ ಅಹಮದ್ ಅನ್ನುವಂತಹ ಖತರ್ನಾಕ್ ಉಗ್ರ. ಆತ ಆತ್ಮಾಹುತಿ ಬಾಂಬ್ ದಾಳಿಕೋರ ಕೂಡ. ಆತ ಕೂಡ ಅಲ್ಲಿ ಸತ್ತು ಹೋಗಿದ್ದಾನೆ. ಜೊತೆಗೆ ಯೋಧರನ್ನ ಬಲಿ ಪಡೆದಿರುವಂತದ್ದು. ಹುತಾತ್ಮರಾಗಿರುವ ಯೋಧರ ಸಂಖ್ಯೆ ಈಗ 30ಕ್ಕೆ ಏರಿಕೆಯಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಉಗ್ರರ ದಾಳಿ ಅತ್ಯಂತ ಭೀಕರವಾದಂತಹ ಉಗ್ರರ ದಾಳಿ ಇದು. 2016ರ ಉರಿ ಅಟ್ಯಾಕ್ಗಿಂತಲೂ ಕೂಡ, ಉರಿ ದಾಳಿಗಿಂತಲೂ ಕೂಡ ಘನಘೋರವಾದಂತಹ ದಾಳಿ ಇದು. ಆ ಉರಿ ದಾಳಿಯಲ್ಲಿ 19 ಮಂದಿ ಯೋಧರು ಹುತಾತ್ಮರಾಗಿದ್ರೆ ಇದರಲ್ಲಿ 30 ಮಂದಿ ಯೋಧರು ಹುತಾತ್ಮರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಹಾಗೆ ಇನ್ನಷ್ಟು ಹೆಚ್ಚಾಗುವಂತಹ ಆತಂಕ ಕೂಡ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿಯಾಗಿದೆ. 15ಕ್ಕೂ ಹೆಚ್ಚು ಸೈನಿಕರು ಸ್ಥಿತಿ ಗಂಭೀರವಾಗಿದೆ ಅಂತ, 45ಕ್ಕೂ ಹೆಚ್ಚು ಮಂದಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಬಹಳ ದೊಡ್ಡ ದಾಳಿಗೆ ಉಗ್ರರು ಸ್ಕೆಚ್ ಹಾಕಿದ್ರು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದ್ರಿಂದ ಅರ್ಥ ಆಗ್ತಾ ಇದೆ. ಇಂತಹ ಒಂದು ಭೀಕರ ದಾಳಿಗೆ ತಕ್ಕದಂತಹ ಉತ್ತರವನ್ನ ಭಾರತ ಆದಷ್ಟು ಬೇಗ ಕೊಡಬೇಕಾಗಿದೆ. ಇಲ್ಲಿ ಹುತಾತ್ಮರಾಗಿರುವಂತಹ ಯೋಧರಿಗೆ ಸರಿಯಾದಂತಹ ನ್ಯಾಯವನ್ನ ಸಲ್ಲಿಸಬೇಕಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗುವಂತೆ ಮಾಡಬೇಕು ಅಂತಂದ್ರೆ ಭಾರತ ಇದಕ್ಕೆ ದಿಟ್ಟ ಉತ್ತರವನ್ನ ಕೊಡ್ಲೇಬೇಕಾದಂತಹ ಪರಿಸ್ಥಿತಿ ಈಗ ಕೇಂದ್ರ ಸರ್ಕಾರದ ಮುಂದೆ ಇದೆ. ಇನ್ನು ನಾವೀಗ ನೋಡಬಹುದು ದೃಶ್ಯದಲ್ಲಿ ಒಂದು ಕಡೆ ಛಿದ್ರಗೊಂಡಂತಹ ದೇಹಗಳು, ಅದನ್ನ ನೋಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಆ ವಾಹನದಲ್ಲಿದ್ದಂತಹ ಅಷ್ಟು ಜನ ಸೈನಿಕರು, 35ಕ್ಕೂ ಹೆಚ್ಚು ಸೈನಿಕರೇನಿದ್ರು, ಅದಕ್ಕೆ ಈ
ಗ್ರೆನೇಡ್ ದಾಳಿ ನಡೆಸಿರೋದು, ಜೊತೆಗೆ ಸ್ಫೋಟಕ ತುಂಬಿದ ಲಾರಿಯನ್ನು ಡಿಕ್ಕಿ ಹೊಡೆಸಿದ ಪರಿಣಾಮ ಅಲ್ಲಿ ನಡೆದಂತಹ ಭೀಕರ ಸ್ಫೋಟದಲ್ಲಿ ಸೈನಿಕರ ದೇಹಗಳು ಛಿದ್ರಗೊಂಡಿವೆ.